ಹಾಯ್ ಎಲ್ಲರಿಗೆ ನಮಸ್ಕಾರ. ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿರ್ತಾವಲ್ರಿ. ಉಪ್ಪಿಟ್ಟು ಉಳ್ದಾಗ ದಿಢೀರ್ನ ಈ ಥರ ಪಕೋಡ ಮಾಡಿಕೊಟ್ರೆ ಸಾಯಂಕಾಲ ಟೀ ಟೈಮ್ನಾಗ ತಿಂತಾರೆ ನೋಡ್ರಿ. ಒಂದು ಬಿಡ್ದಂಗೆ ತಿಂತಾರೆ, ಅಷ್ಟು ಟೇಸ್ಟ್ ಇರ್ತಾವೆ. ಒಂದಿಟ್ಟು ಎಣ್ಣೆ ಹಿಡ್ದಿಲ್ಲ ನೋಡ್ರಿ, ಒಳಗೆ ಹಸಿನೂ ಉಳ್ದಿಲ್ಲ ಎಣ್ಣೆನೂ ಹಿಡ್ದಿಲ್ರಿ, ಅಷ್ಟು ಕುರು ಅಂತವ್ರಿ. ಈಗ ಇದೇ ಥರ ಪಕೋಡ ಮಾಡೋದು ಹೆಂಗಂತ ನೋಡ್ರಿ. ಉಪ್ಪಿಟ್ಟು ತೊಗೊಂಡೆ ನಾ ಇಲ್ಲೇ. ಉಪ್ಪಿಟ್ಟು ಉಳ್ದಾಗ ಈ ಥರ ದಿಢೀರ್ನ ಪಕೋಡ ಮಾಡ್ಬೋದು ನೋಡ್ರಿ. ನಾನು ಇಲ್ಲಿ ಉಪ್ಪಿಟ್ಟು ತೊಗೊಂಡೇನೆ ನೋಡ್ರಿ. ಇದನ್ನು ಉದ್ರಾಗ ಮಾಡಿಟ್ಕೊಳ್ಳೋಣ್ರಿ. ಮಾಡಿಟ್ಕೊಂಡು ತೊಗೊಳೋಣೀಗ. ಪಕೋಡ ಮಾಡೋದು ಹೇಗಂತ ನೋಡ್ರಿ. ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕ್ರಿ ಉಪ್ಪಿಟ್ಟು. ಪಕೋಡ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೇಕ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೇಕ್ರಿ. ನೋಡ್ರಿ, ಇಷ್ಟು ಉದ್ರಾಗ ಮಾಡಿಟ್ಕೊಳ್ಳೋಣ್ರಿ ಉಪ್ಪಿಟ್ಟು. ಇಷ್ಟು ತೊಗೊಂಡು ನಾನು ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಎಲ್ಲ ಹಾಕ್ಯಂತೇನೆ ನೋಡ್ರಿ. ಈರುಳ್ಳಿ ಹೆಚ್ಚಿಟ್ಕೊಳ್ಳೋಣ್ರಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕ್ಕೋಬೋದು ರೀ. ಇಲ್ಲಿ ಕೊತ್ತಂಬರಿ ಖಾಲಿ ಆಗೈತ್ರಿ, ಅದಕ್ಕೆ ಹಾಕಿಲ್ಲ. ಈಗ ಒಂದಿಷ್ಟು ಪದಾರ್ಥ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ಕೈಲಿ ತಿಕ್ಕೊಂಡು ಹಾಕ್ಕೋಬೇಕು ನೋಡ್ರಿ. ನಾನು ಇಲ್ಲಿ ಇಷ್ಟು ಅಜ್ವಾನ ಹಾಕ್ಯಂತಾನೆ ನೋಡ್ರಿ. ಈಗ ಖಾರದ ಪುಡಿ ಹಾಕ್ಯಂತಾನೆ ನೋಡ್ರಿ. ಹಸಿಮೆಣ್ಸಿಕಾಯಿ ಹಾಕ್ಯಂಡ್ರಿ ನಾ ಇಲ್ಲಿ. ಒಂದು ಸ್ವಲ್ಪ ಖಾರ ಕಮ್ಮಿ ಅದಾವು, ಮ್ಯಾಗ ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ನಾನಿಲ್ಲೇ ಎಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಈರುಳ್ಳಿ ಇರ್ತಾವಲ್ರಿ, ಉಪ್ಪಿಟ್ಟನ್ಯಾಗ ಸ್ವಲ್ಪ ಉಪ್ಪು ಇರ್ತೈತೆ ರೀ. ಈರುಳ್ಳಿಗೆ ಉಪ್ಪು ಬೇಕು ರೀ, ಅಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕ್ಯಂದಾನೆ ನೋಡ್ರಿ. ಈಗ ಬಜ್ಜಿ ಬೋಂಡ ಮಾಡ್ತಾವಲ್ರಿ, ಕಡಲೆ ಹಿಟ್ಟು, ಆ ಹಿಟ್ಟು ನೋಡ್ರಿ. ಇದು ಹಸಿ ಕಡಲೆ ಹಿಟ್ಟು. ನಮಗೆ ಅದಕ್ಕೆ ಉಪ್ಪಿಟ್ಟು ಎಷ್ಟು ಹಿಡಿತೈತಿ ನೋಡಿ ಅಷ್ಟು ಹಾಕ್ಯಬೇಕ್ರಿ. ನೋಡ್ರಿ, ನಾ ಈಗ ಇಷ್ಟು ಹಾಕ್ಯಣನಿ. ಇದು ನೋಟು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಫಸ್ಟ್ ಈ ಥರ ಸವಾನೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಮಿಕ್ಸ್ ಆಗೈತಿ. ಇದು ಸ್ವಲ್ಪ ನೀರು ಹಾಕ್ಯಂದು ಕಲ್ಸ್ಕೊಂತಾನೆ ನೋಡ್ರಿ. ನೀರು ಜಾಸ್ತಿ ಹಿಡಿಯಲ್ರಿ, ಇದು ನೋಡೇ ಕಲ್ಸ್ಬೇಕು ನೋಡ್ರಿ. ಸ್ವಲ್ಪ ನೀರು ಮಿಕ್ಸ್ ಹೊಡೆದು ಕಲ್ಸ್ಬೇಕ್ರಿ. ಹಂಗೆ ಒಂದು ಸೈಡ ಸುರಬಾರ್ದು ರೀ. ನೋಡ್ರಿ, ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ನೋಡ್ರಿ, ಈ ಥರ ಹಿಟ್ಟು ಕಲ್ಸ್ಕೊಂಡೆ ನೋಡ್ರಿ. ಈ ಥರ ಕಟ್ಕೊಂಡ ನೋಡ್ರಿ. ಕಲ್ಸ್ಕೊಂಡ ಈ ಥರ ರೌಂಡಾಗ ಮಾಡ್ಯಾದ್ರೆ ಬಿಡ್ಬೋದು ರೀ, ತಟ್ಟೆ ಆದ್ರೆ ಬಿಡ್ಬೋದು ನೋಡ್ರಿ. ಈ ಥರ ತೆಳ್ಳಗೆ ಮಾಡ್ಯಾದ್ರೆ ಬಿಡ್ಬೋದು ರೀ, ಹಂಗೆ ಬಜ್ಜಿ ಬಿಟ್ಟಂಗಾದ್ರೆ ಬಿಡ್ಬೋದು ರೀ. ಈಗ ಎಣ್ಣೆ ಕಾಯಕ್ಕಿಟ್ಟನ್ರಿ. ಈಗ ಒಂದೊಂದಾಗಿ ಬಿಡೋದು ಹೇಗಂತ ನೋಡೋಣ ನೋಡ್ರಿ. ಈ ಥರ ಹಿಟ್ಟು ರೆಡಿ ಆಗೈತಿ ನೋಡ್ರಿ. ಈ ಥರ ರೆಡಿ ಆಗೈತಿ. ಇದನ್ನು ಒಂದೊಂದಾಗಿ ಸಣ್ಣವು ಹಿಂಗೆ ರೌಂಡಾಗಿ ಬಿಡ್ಬೋದು ರೀ. ಇದಕ್ಕೆ ರೌಂಡ ಬೇಡಪ್ಪ ಅಂದ್ರೆ ಈ ಥರ ತಟ್ಟೆ ಆದ್ರೆ ಬಿಡ್ಬೋದು ನೋಡ್ರಿ. ಈ ಥರ ಬಿಡ್ಬೋದು ರೀ. ಈಗ ಎಣ್ಣೆ ಕಾಯಕ್ಕಿಟ್ಟನ್ರಿ. ಈಗ ಒಂದೊಂದಾಗಿ ಬಜ್ಜಿ ಬಿಡೋದು ನೋಡಂಬರ್ರಿ. ನೋಡ್ರಿ, ಹಿಟ್ಟು ಈ ಥರ ರೆಡಿ ಆಗೈತಿ ನೋಡ್ರಿ. ಈ ಥರ ರೆಡಿ ಆಗೈತ್ರಿ ಹಿಟ್ಟು. ನಾವು ರೌಂಡ್ ಬೇಕಂದ್ರೆ ರೌಂಡ್ ಬಿಡ್ಬೋದು ರೀ. ಇಲ್ಲಪ್ಪ ನಮಗೆ ಹೊಡಿಬೇಕಂದ್ರೆ ಹೊಡಿ ಥರ ಹಿಂಗೆ ಮಾಡ್ಯಾದ್ರೆ ಬಿಟ್ಕೋಬೋದು ರೀ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಒಂದು ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿ, ಎಣ್ಣೆ ಕಾದೈತ್ರಿ. ಈಗ ಒಂದೊಂದಾಗಿ ಬೋಂಡ ಬಿಟ್ಕೊಂತಾನೆ ನೋಡ್ರಿ. ಬಜ್ಜಿ ಆದ್ರೆ ಅನ್ಬೋದು ರೀ, ಬೋಂಡ ಆದ್ರೆ ಅನ್ಬೋದು. ನಾನು ಸಣ್ಣ ಬಿಟ್ಕೊಂತಾನೆ ನೋಡ್ರಿ ಬಜ್ಜಿ ಬಿಟ್ಟಾಗ.
ನೀವು ಒಮ್ಮಕ್ಲೆ ದುಂಡಗೆ ಮಾಡಿ ಅದ್ರ ಇಟ್ಕೊಂಡು ಒಮ್ಮಕ್ಲೆ ಬಿಡ್ಬೋದು ರೀ. ಬಿಸಿ ಬಡಿತಿರ್ತೈತೆ ರೀ ಕೈಗೆ, ನೋಡಿ ಹುಷಾರಲ್ಲೇ ಬಿಡ್ಬೇಕು ನೋಡ್ರಿ. ನೋಡಿರಿ ಒಮ್ಮಕ್ಲೆ ಹೊಳಿಸಿ ಹಾಕ್ಬಾರ್ದ್ರಿ, ಒಂದು ಸ್ವಲ್ಪ ಬಬಲ್ಸ್ ಕಮ್ಮಿ ಆಗಿಂದ ಹೊಳಿಸಿ ಹಾಕ್ಬೇಕು ನೋಡಿರಿ. ಈಗ ಬಬಲ್ಸ್ ಒಂದು ಸ್ವಲ್ಪ ಕಮ್ಮಿ ಅನ್ಸೇವು, ಈ ಥರ ಕೈ ಆಡ್ಕೊಬೇಕು. ಈ ಥರ ಜಾರಿ ಸೋಟಿದ್ರೆ ಜಾರಿ ಸೋಟಿಲೆ, ಈ ಥರ ಕದರಿದ್ರೆ ಕಡ್ಡಿದ್ರೆ ಕಡ್ಡಿಲಿ ಕೈ ಆಡ್ಕೊಬೇಕು ನೋಡಿರಿ. ಈ ಥರ ಸುತ್ತಲಿ ಬೇಯ್ತೇವ್ರಿ. ಈ ಥರ ಕೈ ಆಡಿದ್ರೆ ಸುತ್ತಲಿ ಬೇಯ್ತೇವೆ ನೋಡಿರಿ. ಈ ಥರ ರೆಡಿ ಆಗ್ಯಾವ ನೋಡಿರಿ. ಒಂದು ಸ್ವಲ್ಪ ಕರೆಂಟ್ ಇಲ್ಲರಿ, ಮಳೆ ಬರಾಕತ್ತೈತಿ ಹೊರಗೆ, ಕರೆಂಟ್ ಇಲ್ಲ, ಅದಕ್ಕೆ ಕತ್ಲು ಅನಿಸ್ತೈತಿ ನೋಡಿರಿ. ಈ ಥರ ಕೆಂಪಾಗ ಬೆಂದವ ನೋಡಿರಿ. ಈಗ ಇದೇ ಥರ ಓಸು ರೆಡಿ ಮಾಡ್ಕೊಂಬಂದು ತೋರಿಸ್ತೇನೆ ರೀ ನೋಡಿರಿ. ಪಕೋಡ ರೆಡಿ ಆಗ್ಯಾವ ನೋಡಿರಿ. ಕುರು ಅಂತವ ನೋಡಿರಿ. ಒಳಗೆ ಒಟ್ಟು ಹಸಿ ಉಳ್ದಿಲ್ಲ ರೀ, ಎಣ್ಣೆ ಹಿಡ್ದಿಲ್ಲ, ಒಟ್ಟು ಎಣ್ಣೆನೇ ಹಿಡ್ದಿಲ್ಲ, ಹಸಿನೂ ಉಳ್ದಿಲ್ಲ, ಅಷ್ಟು ಟೇಸ್ಟ್ ಆಗ್ಯಾವ್ರಿ. ಸಾಯಂಕಾಲ ಟೀ ಟೈಮ್ನಾಗ ಉಪ್ಪಿಟ್ಟು ಉಳ್ದೆ ಅಂದ್ರೆ ಈ ಥರ ದಿಢೀರ್ನ ಮಾಡಿಕೊಟ್ರೆ ಎಲ್ಲರೂ ಒಂದು ಬಿಡ್ದಂಗೆ ತಿಂತಾರೆ ನೋಡಿರಿ. ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತವೆ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಅಷ್ಟು ಟೇಸ್ಟ್ ಅದಾವೆ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.